ಈಗಾಗಲೇ ಚಿಕ್ಕೋಡಿ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ದನಗಳಿಗೆ ಕುಡಿಯಲು ನೀರು ಮತ್ತು ಮೇವಿನ ಕೊರತೆಯಾಗಿದೆ. ಆದ ಕಾರಣ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಚನ್ನಪ್ಪ ಪೂಜಾರಿ, ಬಸವರಾಜ್ ಪಾಶ್ಚಾಪುರೆ ಸೇರಿದಂತೆ ನೂರಾರು ರೈತರ ಜಮಾವಣೆಗೊಂಡ ನೇತೃತ್ವದಲ್ಲಿ ಚಿಕ್ಕೋಡಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡಲಾಗಿದ್ದು, ಈ ಸಂದರ್ಭದಲ್ಲಿ ತಕ್ಷಣವೇ ಈ ಮನವಿಯನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡು ಚಿಕ್ಕೋಡಿ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ರೈತರಿಗೆ ಕೂಡಲೇ ಸ್ಪಂದಿಸಬೇಕು ಮತ್ತು ದನಕರುಗಳಿಗೆ ಕುಡಿಯಲು ನೀರಿಲ್ಲ, ತಿನ್ನುವ ಮೇವು ಕೂಡ ಇಲ್ಲದಂತಾಗಿದ್ದು, ಈ ಪರಿಸ್ಥಿತಿಗೆ ತಾವುಗಳು ಯಾವುದೇ ಪಕ್ಷಪಾತ ಭೇದ ಭಾವವಿಲ್ಲದೆ ರೈತರಿಗೆ ಸ್ಪಂದಿಸಬೇಕು. ನಾವು ಸೋಮವಾರದವರೆಗೆ, ಅಂದರೆ ಬರುವ ಸೋಮವಾರದವರೆಗೆ ದಾರಿಯನ್ನು ಕಾಯುತ್ತೇವೆ, ಇಲ್ಲದಿದ್ದರೆ ಇನ್ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ತಾಲೂಕಿನ ಎಲ್ಲ ರೈತ ಮುಖಂಡರು ಮತ್ತು ರೈತಾಪಿ ಜನರು ಕೂಡ ಉಪಸ್ಥಿತರಿದ್ದರು. ಮೇವಿನ ಬ್ಯಾಂಕ್ ಮಾಡ್ತಿರೋ ಏನೇನು ಮಾಡ್ತೀರಿ, ದನಗಳು ಕುಡಿಯಾಕ ನೀರ ನಿರಂತರವಾಗಿ ಯಾಕಪ್ಪ ಅಂತಂದ್ರೆ ಇನ್ನು ಚುನಾವಣೆ ಬತ್ತ ಇನ್ನೊಂದು ಭಾಳ ಅಂದ್ರೆ ಒಂದು 8 ದಿವಸನಾಗ ಕ್ವಶನ್ ಕೋರ್ಟ್ ಆಫ್ ಕಂಡಕ್ಟ್ ಬತ್ತ ಅಂತೇಳಿ ನಾವು ಚುನಾವಣೆ ಮಾಡತ್ತೀವ್ರಿ, ಅಲ್ಲಿ ಹೋಗಿದ್ರು ಇಲ್ಲಿ ಹೋಗಿದ್ರು ಅಂತೇಳಿ ಇವತ್ತು ಅದ್ರೊಳಗೆ ಹೊಂಟಿರ್ತಂದ್ರೆ ನಮ್ಮ ಬದುಕೆಲ್ಲ ತೊಂದರೆ ಒಳಗೆ ಆಕೈತಿ. ಮತ್ತು ನಾವು ಎಲ್ಲಿ ಬರ್ಬೇಕು, ಈ ಆಫೀಸ್ ಬರೋದು ಮತ್ತು ಇಲ್ಲಿ ಆಫೀಸ್ ಕೊಡೋದು, ಹೋಗ್ಬೋದು, ಬಡ್ಕೋದು, ಹೇಳ್ಬೋದು, ಇದೆಲ್ಲ ಬ್ಯಾಡ ಅಂತೇಳಿ ನಮಗೆ ಅಡ್ವಾನ್ಸ್ ಮನವರಿಕೆ ಮಾಡಿ ಮನವಿ ಮಾಡಿ AC ಮೇಡಮ್ ಅವ್ರು ಕೂಡ ಇದನ್ನ ಮನವರಿಕೆ ಮಾಡಿದ್ದು ಬರತ್ತು ತಾವು ಇರೋದು ಹೇಳಿದ್ರು. ಅವರೆಲ್ಲ ಬಹುಶಃ CM ಬರತ್ತನೋ ಹೋಗ್ಯಾರೋ ಇಲ್ಲೂ ಗೊತ್ತಿಲ್ಲ. ನಾವು ಯಾರು ತಹಸೀಲ್ದಾರ್ ಸಾಹೇಬ್ರು ಅದಿರಲ್ಲ, ಪರಿಕ್ರಿಯೆ ನೀವು ಮಾಡಿ ನಮಗೆ ಬೇಕಾಗಿಲ್ಲ. ನಮ್ಮ ಪರಿಕ್ರಿಯೆ ಭಾಳ ಜೈ ಜವಾನ್. ಇವತ್ತು ನಾವು ಇಲ್ಲಿ ಚಿಕ್ಕೋಡಿ ತಹಸೀಲ್ದಾರ ಆಫೀಸನ್ನ ಇವತ್ತು ಬಂದ್ ಮಾಡಿ ಪ್ರತಿಭಟನೆ ಮಾಡೋ ಸಂದರ್ಭ ಏನಪ್ಪಾ ಅಂತಂದ್ರ, ಈಗಾಗಲೇ ಸರ್ಕಾರ ಸುಮಾರು 5-6 ತಿಂಗಳಿಂದ ಬರಗಾಲನ್ನು ಘೋಷಣೆ ಮಾಡಿದೆ. ಬರಗಾಲ ಬಿದ್ದತಿ, ಇವರಿಗೆ ರೈತರ ಸಂಕಷ್ಟದಾಗದಾರು, ಸಾಲದ ತೊಂದರೆದಾಗದಾರು, ಅತಿವೃಷ್ಟಿ ಅನಾವೃಷ್ಟಿ 18ರಿಂದ ನಿರಂತರವಾಗಿ ಕೂಡ ಮತ್ತು ಕೋವಿಡ್ ಎಲ್ಲ ಕೂಡ ನಮ್ಮ ರೈತರ ಬದುಕಿಗೆ, ನಮ್ಮ ಆರ್ಥಿಕತೆಯನ್ನು ಸಂಪೂರ್ಣ ಇವತ್ತ ಪರಿಸ್ಥಿತಿ ಹಾನಿಯಾಗಿ ರೈತರ ಆತ್ಮಹತ್ಯೆ ಆಗುವಂತ ಸಂದರ್ಭ ಬಂದಿದೆ. ಅದೇ ರೀತಿಯಾಗಿ ಮತ್ತು ಬಂಬಲ್ವಾಡ ಇರ್ಬೋದು, ಹತ್ತರವಾಟ, ಬಿದ್ರೋಳಿ, ಸುಮಾರು ಒಂದು 7-8 ಹಳ್ಳಿಗೆ ಈಗ ಸದ್ಯ ಕೂಡ ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವು ಇಲ್ಲ. ಇದ್ದಾಗೂ ಕೂಡ ಈಗಾಗಲೇ ಸರ್ಕಾರ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿ ಒಂದು ಸಭೆಯನ್ನು ಮಾಡಿದ್ರು. ಬ್ಯಾಂಕರ್ಸ್ ಎಲ್ಲ ಕರೆದು ಸಾಲ ವಸೂಲಾತಿಯನ್ನು ಬಂದ್ ಮಾಡ್ಬೇಕು. ಜಿಲ್ಲಾ ಉಸ್ತುವಾರಿ ಕೂಡ ಅಲ್ಲಿ ಭಾಗವಹಿಸಿರು. ನಿಮ್ಗೆ ದನಗಳ ಮೇವು ಇರ್ಬೋದು, ಕುಡ್ಲಿಕ್ಕೆ ನೀರು ತೊಂದರೆ ಇರ್ಬೋದು, ನಾವೆಲ್ಲ ಕೂಡ ಸಜ್ಜಿದೀವಿ ಅಂತ ಹೇಳ್ತಾರೋ. ಆದ್ರೂ ಕೂಡ ಇವತ್ತ ಇಲ್ಲೇ ಬೆಳಕೂಡದಾಗ ಎಲ್ಲ ಬೆಳೆ ಒಣಗಿ ಹೋಗ್ಬಿಟ್ಟೈತಿ. ಅದೇ ರೀತಿಯಾಗಿ ಇಲ್ಲಿವರೆಗೆ ಸಾಹೇಬ್ರ ಇವರ ನಾ ರೈತರನ್ನ ಕೇಳಿ ಇಲ್ಲಿ ಬಂದ ತಕ್ಷಣ, ಯಾಕಂದ್ರೆ ಸುಮಾರಿಗೆ 1 ತಿಂಗಳು 2 ತಿಂಗಳು ಆಯ್ತು ಬರ ಪರಿಹಾರ ನಾವು 800 ಕೋಟಿ ಕೊಟ್ಟು 1ನೇ ಕಂತ 2ನೇ ಕಂತ ನಿಮ್ಗೆ ಯಾರಿಗೆ ಬರ ಪರಿಹಾರ ಬಂದಪ್ಪ? ಬರ ಪರಿಹಾರ ಯಾರಿಗೆ ಕೊಡತ್ತೀರಿ, ಏನ್ ಕೈತಿ, ಎಲ್ಲಿ ಹೊಂಟೈತಿ, ಇವೆಲ್ಲ ಕೂಡ ತಾವು ಗಂಭೀರವಾಗಿ, ಯಾಕಂದ್ರ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಸುಳ್ಳು ಹೇಳತ್ತಾನೋ, ಏನ್ DC ಸುಳ್ಳು ಹೇಳ್ತಾರೋ, ಏನ್ ನಾವು ಕೇಳೋದೇನ್ ತಪ್ಪಾಯ್ತು? ಈ ಬರ ಪರಿಹಾರ ಅನ್ನೋದ್ರೇನ ಇದೇನ ಆಕಾಶವಾಣಿನೋ ಕೊಡದ್ರೆ ನೀವು ಏನು ಎಕರೆಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ ಮತ್ತು ನನ್ನ ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ತಮ್ಮ ಹೇಳಿದ ಪ್ರಕಾರ ಒಂದು ನಮಗೆ ಬಂದಂಥ ಮಾಹಿತಿ ಪ್ರಕಾರ, ಸರ್ಕಾರದಿಂದ ಬಂದಂಥ ಮಾಹಿತಿ ಪ್ರಕಾರ ಪ್ರತಿ 2 ತಾರೀಕು ಪುರುಷ ID ಇದ್ದವ್ರಿಗೆ ಮಾತ್ರ 2,000 ರೂಪಾಯಿ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.